ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಕಳೆದ 3 ದಿನಗಳಿಂದ ಎಕ್ಸಿಟ್ ಪೋಲ್ಗಳನ್ನು ನೋಡ್ತಾನೆ ಇದ್ದೀವಿ. ಫಲಿತಾಂಶ ಬರೋವರೆಗೂ ಸಮೀಕ್ಷೆಗಳು ಹೇಳಿರೋದನ್ನೇ ಯೋಚನೆ ಮಾಡ್ತಾನೂ ಇರ್ತೀವಿ. ಅಪ್ಪಿತಪ್ಪಿ ಸಮೀಕ್ಷೆ ನಿಜ ಆದರೆ ಭಾರತೀಯ ರಾಜಕೀಯ ಇತಿಹಾಸದಲ್ಲೇ ಶಾಶ್ವತವಾಗಿ ಉಳಿದುಕೊಳ್ಳೋ ಕೆಲ ಘಟನೆಗಳು ನಡೆಯುತ್ತವೆ. ಏನ್ರಿ, ಬಂಗಾಳದಲ್ಲಿ ಬಿಜೆಪಿ ಗೆಲ್ಲೋದ ಅಂದರೆ ಖಂಡಿತ ಅಲ್ಲ. ಅದರ ಜೊತೆಗೆ ಬಹಳಷ್ಟು ವಿಷಯಗಳು ಈಗ ಚರ್ಚೆ ಆಗ್ತಾ ಇವೆ. ಈ ಬಾರಿಯ ಪಂಚರಾಜ್ಯಗಳ ಚುನಾವಣೆಯಲ್ಲೇ ಮುನ್ನೆಲೆಯಲ್ಲಿ ಕಾಣಿಸ್ತಾ ಇದ್ದದ್ದು ಮಾತ್ರ DMK, TMC, BJP. ಆದರೆ ಇದನ್ನು ಹೊರತುಪಡಿಸಿ ಬೇರೆ ಬೇರೆ ಪಕ್ಷಗಳಿಗೂ ಚುನಾವಣೆಯ ಬಿಸಿ ತಟ್ಟಿದೆ. 2026 ಭಾರತದ ರಾಜಕೀಯ ಇತಿಹಾಸದಲ್ಲೇ ದೊಡ್ಡ ಮೈಲಿಗಲ್ಲು ಆಗುತ್ತೆ. ಓಲೈಕೆ ರಾಜಕೀಯ ಮಾಡೋ ಕಾಂಗ್ರೆಸ್ಸು, ಎಡವಟ್ಟುಗಳ ಹಾಗೆ ಆಡ್ತಾ ಇದ್ದ ಕಮ್ಯುನಿಸ್ಟರು, ರೈಟು ಅಲ್ಲದ ಲೆಫ್ಟು ಅಲ್ಲದ ಎಡವಟ್ಟಾಗಿದ್ದ TMC, ಹೀಗೆ ಎಲ್ಲರಿಗೂ ದೊಡ್ಡ ಪಾಠ. ಆದರೆ ಅದೊಂದು ಸಿದ್ಧಾಂತ ಭಾರತದಲ್ಲಿ ನಾಶ ಆಗುತ್ತೆ ಅನ್ನೋದು ನಮಗೆಲ್ಲ ನೋಡೋಕೆ ಸಿಗತ್ತೆ. ಹಾಗಾದ್ರೆ 2026 ಈ ಚುನಾವಣೆಯಲ್ಲಿ ನಡೆಯೋ ಮ್ಯಾಜಿಕ್ ಯಾವುದು? ಹಿಂದೂ ವಿರೋಧಿಗಳು, ದೇಶ ವಿರೋಧಿಗಳ ಸಿದ್ಧಾಂತ ಅಂತ್ಯ ಆಗೋದು ಹೇಗೆ? ಕಾಂಗ್ರೆಸ್ ಅನ್ನೋ ಪಕ್ಷ ಆದ್ರೂ ಇದರಿಂದೆಲ್ಲ ಬುದ್ಧಿಯನ್ನ ಕಲಿಯುತ್ತಾ? ಮೇ 4ನೇ ತಾರೀಕಿನ ನಂತರ ಕಾಂಗ್ರೆಸ್ ಏನಾಗತ್ತೆ? ರಾಹುಲ್ನ ಪರಿಸ್ಥಿತಿ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಈ ಬಿಜೆಪಿ ಅನ್ನೋದು ಒಂಥರ ಬಕಾಸುರ ಇದ್ದ ಹಾಗೆ. ಯಾಕಂದರೆ ಬಿಜೆಪಿಗೆ ಯಾವುದೇ ರಾಜ್ಯವನ್ನು ಗೆದ್ದರೂ ಮತ್ತೊಂದು ರಾಜ್ಯವನ್ನು ಗೆಲ್ಲಬೇಕು ಅನ್ನೋ ಹಂಬಲ, ದೇಶವನ್ನು ಮುನ್ನಡೆಸಬೇಕು ಅನ್ನೋ ಯೋಚನೆ, ಅದಕ್ಕಾಗಿ ಅಧಿಕಾರ ಬೇಕು ಅನ್ನೋ ತುಡಿತ ಎಲ್ಲವೂ ಇದೆ. ಈಗಾಗಲೇ ತಮ್ಮ ಅಧಿಕಾರ ಇರೋ ರಾಜ್ಯಗಳನ್ನು ಉಳಿಸಿಕೊಳ್ಳೋ ಪ್ರಯತ್ನದ ಜೊತೆಗೆ ಹೊಸ ರಾಜ್ಯಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋ ಸಾಹಸ. ನೇರವಾಗಿ ಆ ಕೆಲಸಗಳು ಆಗದೇ ಇದ್ದರೆ ಮೈತ್ರಿ ಮಾಡಿಕೊಂಡು ಅಧಿಕಾರ ಹಿಡಿದು ಅಲ್ಲಿರೋದು ಬಿಜೆಪಿಯ ದೊಡ್ಡ ಉದ್ದೇಶ. ಅದರಲ್ಲಿ ಒಂದರ ಹಿಂದೊಂದು ಯಶಸ್ವಿಯನ್ನ ಗಳಿಸ್ತಾನೇ ಇದೆ. ಏನ್ರಿ, ಇಷ್ಟೆಲ್ಲ ಬಿಜೆಪಿ ಸರ್ಕಸ್ ಮಾಡೋದು ಅಧಿಕಾರ ದಾಹಕ್ಕಾಗಿ ತಾನೇ ಅನ್ನಿಸೋದು ನಿಜ. ಅದು ಕೆಲ ರಾಜ್ಯಗಳಲ್ಲಿ ಕೆಲ ನಾಯಕರಿಗೆ ಇದೆ. ಆದರೆ ನಿಜವಾದ ಬಿಜೆಪಿ ಮತ್ತು ನಿಜವಾದ ನಾಯಕರು ಏನು ಮಾಡ್ತಾರೆ ಅನ್ನೋದು ದೇಶದ ಜನರಿಗೆ ಗೊತ್ತೇ ಇದೆ. ಇಲ್ಲಿ ಬಿಜೆಪಿ ಅಧಿಕಾರ ಹಿಡಿಯೋದ್ರ ಜೊತೆಗೆ ದೇಶಕ್ಕೆ ಒಳ್ಳೆಯದನ್ನ ಮಾಡೋ ಕಾಯ್ದೆಗಳು ಮತ್ತು ಯೋಜನೆಗಳನ್ನು ಯಾರು ವಿರೋಧ ಮಾಡಬಾರದು ಅನ್ನೋ ಉದ್ದೇಶವನ್ನ ದೇಶದ ಮತದಾರರು ಮೆಚ್ಚಿಕೊಳ್ತಾರೆ. ಸದ್ಯಕ್ಕೆ ಬಂಗಾಳದಲ್ಲೂ ಬಿಜೆಪಿ ಅಧಿಕಾರವನ್ನು ಹಿಡಿಯೋದು ಪಕ್ಕಾ ಆಗ್ತಾ ಇದೆ. ಹಾಗೇನಾದರೂ ಆಗಿದ್ದೇ ಆದರೆ ಅದಕ್ಕೆ ಅಂಟಿಕೊಂಡಿರೋ ಬಹಳಷ್ಟು ವಿಚಾರಗಳು ಭಾರತದ ಒಳಗೆ ನೆರವೇರುತ್ತವೆ. ಬಿಜೆಪಿ ಇನ್ನೂ ಬೀಜ ಹಾಕಿ ಚಿಗುರೋದಕ್ಕೂ ಮೊದಲು ಪಶ್ಚಿಮ ಬಂಗಾಳದ ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಅಂದರೆ, ಅದು ಎಡವಟ್ಟುಗಳ ಎಡಪಕ್ಷಗಳು ವರ್ಸಸ್ ಎಡಬಿಂಗಡಂಗಿಗಳ ಕಾಂಗ್ರೆಸ್ ಮತ್ತು ಆ ಕಡೆಗೂ ಈ ಕಡೆಗೂ ಇಲ್ಲದ TMC ಅನ್ನೋ ಹಾಗೆ ಕಾಣಿಸ್ತಾ ಇತ್ತು. ಸದ್ಯಕ್ಕೆ ಎಡಪಕ್ಷಗಳಿಗೂ ಇಂಡಿ ಕೂಟಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಅಂದರೆ ಖಂಡಿತ ಇಲ್ಲ. ಅದೇ ಒಂದು ಕಾಲದಲ್ಲಿ ಎಡಪಕ್ಷಗಳ ಸಿದ್ಧಾಂತವನ್ನು ಕಾಂಗ್ರೆಸ್ ನೇರವಾಗಿ ವಿರೋಧ ಮಾಡ್ತಾ ಇತ್ತು. ಈಗ ನೋಡಿದರೆ ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಎರಡೂ ಒಂದೇ ರೀತಿ ಕಾಣಿಸುತ್ತವೆ. ಆದರೆ 2011ಕ್ಕೂ ಮೊದಲು 4 ದಶಕಗಳ ಕಾಲ ಬೇರನ್ನು ಬಿಟ್ಟಿದ್ದ ಎಡಪಕ್ಷಗಳಿಂದ ನಮಗೇನೂ ಆಗಿಲ್ಲ, ಮಮತಾ ಪಕ್ಷದಿಂದ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ಅಲ್ಲಿನ ಜನರು ನಂಬಿ ದೀದಿ ಜೈ ಜೈ ಅಂದರು. ಅಲ್ಲಿ ಬದಲಾಗಿದ್ದು ಮಾತ್ರ ರಾಜಕೀಯ ಪಕ್ಷ ಮತ್ತು ಅದರ ನಾಯಕರು. ಅದನ್ನು ಬಿಟ್ಟರೆ ಸಿದ್ಧಾಂತ ಅನ್ನೋದು ಬದಲಾಗಲೇ ಇಲ್ಲ. ಪಕ್ಷದ ಹೆಸರು, ಅದರ ಚಿಹ್ನೆ ಯಾವುದೇ ಇರಲಿ, ಅಲ್ಲಿದ್ದವರ ಚಿಂತನೆ ಅಥವಾ ಸಿದ್ಧಾಂತ ಸರಿಯಾಗಿ ಇಲ್ಲ ಅಂದರೆ, ಅದು ಜನರ ಪರ ಇಲ್ಲ ಅಂದರೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಬಂಗಾಳದ ಜನರು ದಶಕಗಳ ಕಾಲ ನೋಡಿದ್ದಾರೆ. ಈಗ ಸದ್ಯಕ್ಕೆ ಕರ್ನಾಟಕ ಕೂಡ ಅದೇ ಹಾದಿಯನ್ನು ಹಿಡಿತಾ ಇದೆ. ಕಳೆದ ಚುನಾವಣೆಯಲ್ಲಿ ಬಿಜೆಪಿ 3 ಸೀಟುಗಳಿಂದ 77 ಸೀಟುಗಳಿಗೆ ಏರಿಕೆ ಆದಾಗ ಅಲ್ಲಿ ಸೈದ್ಧಾಂತಿಕ ಬದಲಾವಣೆಯ ಸಿಗ್ನಲ್ ಕೊಟ್ಟಿದ್ದು. ಯಾಕಂದ್ರೆ ಅಷ್ಟೊತ್ತಿಗೆ ಬಂಗಾಳ ಕಾಂಗ್ರೆಸ್, ಕಮ್ಯುನಿಸ್ಟರು ಹೀಗೆ ಒಂದಷ್ಟು ಪಕ್ಷಗಳನ್ನ ನೋಡಿತ್ತು. ಅದೆಲ್ಲದರ ಮಧ್ಯೆ ಯಾವತ್ತೂ ಒಪ್ಪಿಕೊಳ್ಳದ ಬಿಜೆಪಿಯನ್ನು ಅಲ್ಲಿನ ಜನರು ಒಪ್ಪಿಕೊಂಡಿದ್ರು. ಆಗ ಸಿಗ್ನಲ್ ಕೊಟ್ಟಿದ್ದ ಮತದಾರ ಈಗ ದೀದಿಯ ಕನಸನ್ನ ಭಗ್ನ ಮಾಡೋಕೆ ನಿಂತಿದ್ದಾನೆ. ಪಾಪ ದೀದಿಗೆ ಆಗ ಮತದಾರ ಕೊಟ್ಟ ಸಿಗ್ನಲ್ ಅರ್ಥ ಆಗ್ಲಿಲ್ವೋ, ಅಥವಾ ಅರ್ಥ ಆದ್ರೂ ದಡ್ಡ ಬಡ್ಡಿ ಮಕ್ಕಳು ಹಿಂದೂಗಳು ಹೆಂಗಿದ್ರು ಮತವನ್ನು ಹಾಕ್ತಾರೆ ಅನ್ನೋ ಯೋಚನೆ ಮಾಡಿದ್ರೋ ಗೊತ್ತಿಲ್ಲ. ಈಗ ಮಮತಾ ಸೋಲು ಉಚಿತವಾಗಿ ಖಚಿತ ಆಗ್ತಾ ಇದೆ. ಹಾಗಂತ ಮಮತಾ ಸೋತ್ರೆ ಮಮತಾ ಎಡವಟ್ಟುಗಳ ಎಡಪಂಥೀಯರಲ್ಲ, ಆದರೆ ಅವರ ಯೋಚನೆಗಳೆಲ್ಲ ಅಂಥದ್ದೇ. ಅದೇ ಕಾರಣಕ್ಕೆ TMCಯ ಪ್ರಭಾವ ಕಡಿಮೆ ಆಗತ್ತೆ. ಹಾಗೇನಾದರೂ ಆದರೆ ನಮ್ಮ ಆಯ್ಕೆ ಸರಿ ಇದೆ, ನಮ್ಮ ಯೋಚನೆಗಳು ಸರಿ ಇವೆ ಅಂತ ಅಲ್ಲಿನ ಜನರು ಅಂದುಕೊಳ್ತಾರೆ. ಅಲ್ಲಿಗೆ ಉತ್ತರ ಭಾರತದಲ್ಲಿ ಕಮ್ಯುನಿಸ್ಟರ ಸಿದ್ಧಾಂತಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ. ಅದರಲ್ಲೂ ಬಾಂಗ್ಲಾದ ಗಡಿಯಂತಹ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಪ್ರಚಾರ ಮಾಡಿರೋ ಬಿಜೆಪಿ ಮುಂದೆ ದೇಶಕ್ಕೆ ಮಾರಕ್ಕಾಗೋ ಎಲ್ಲ ಕಮ್ಯುನಿಸ್ಟರ ಬೇರುಗಳನ್ನು ಕಿತ್ತು ಹಾಕೋ ಕೆಲಸವನ್ನು ಮಾಡುತ್ತೆ. ಬಂಗಾಳದಲ್ಲಿ ಕಮ್ಯುನಿಸ್ಟ್ ಸಿದ್ಧಾಂತ ಮಲಗಿದ್ರೆ ಇಡೀ ದೇಶದಲ್ಲಿ ಕಮ್ಯುನಿಸ್ಟ್ ಸಿದ್ಧಾಂತ ಅಂತಿಮವಾಗಿ ಉಳಿಯೋದು ಕೇರಳದಲ್ಲಿ ಮಾತ್ರ. ಈಗ ಅಲ್ಲೂ ಕೂಡ ಕಮ್ಯುನಿಸ್ಟರು ಸೇಫ್ ಅಲ್ಲ. ಸದ್ಯಕ್ಕೆ ಬಂದಿರೋ ಎಕ್ಸಿಟ್ ಪೋಲ್ ನೋಡ್ತಾ ಇದ್ರೆ ಕೇರಳದಲ್ಲಿ UDF ಅಧಿಕಾರಕ್ಕೆ ಬರೋದು ಬಹುತೇಕ ಫಿಕ್ಸ್ ಆಗಿದೆ.
ಇದೆ. ಅಲ್ಲಿಗೆ ಇಡೀ ದೇಶದಲ್ಲೇ ಕಮ್ಯುನಿಸ್ಟ್ ಐಡಿಯಾಲಜಿ ಇರೋ ಪಕ್ಷಗಳು ಅಧಿಕಾರದಲ್ಲಿರಲ್ಲ. ಅವರ ಮನೆ ಹಾಳು ಐಡಿಯಾಲಜಿಗೆ ಜಾಗ ಮೊದಲೇ ಇರಲ್ಲ. ಈಗ ಎಡಪಂಥೀಯರು ಅಧಿಕಾರವನ್ನು ಕಳೆದುಕೊಂಡ್ರೆ ಮುಂದಿನ ಬಾರಿ ಪೈಪೋಟಿ ಇನ್ನಷ್ಟು ಪ್ರಬಲ ಆಗತ್ತೆ. ಯಾಕಂದ್ರೆ LDF ಅಥವಾ UDF ಕೇವಲ ಒಂದು ಪಕ್ಷ ಅಲ್ಲ, ಅಲ್ಲಿ ಹಲವು ಸಮಾನ ಮನಸ್ಕ ಚಿಕ್ಕ ಚಿಕ್ಕ ಪಕ್ಷಗಳು. ಇವರೆಲ್ಲರ ಮಧ್ಯೆ ಬಿಜೆಪಿ ತನ್ನ ಸ್ವಂತ ಬಲದ ಮೇಲೆ ಹಂತ ಹಂತವಾಗಿ ಬೆಳೀತಾನೆ ಇದೆ. ಈ ಬಾರಿ ಬಿಜೆಪಿ ಕೇರಳದಲ್ಲಿ ಎಷ್ಟು ಸೀಟುಗಳನ್ನು ಗೆಲ್ಲುತ್ತೆ ಅನ್ನೋದನ್ನು ಹೊರತುಪಡಿಸಿದ್ರೆ ಮೂರನೇ ಅತಿ ದೊಡ್ಡ ಪಕ್ಷ ಆಗತ್ತೆ. ಅದೇನಾದ್ರೂ ಆಗಿದ್ದೇ ಆದ್ರೆ ಭಾರತಕ್ಕೆ ಮಾರಕ ಆಗಿರೋ ಕಮ್ಯುನಿಸ್ಟರ ಸಿದ್ಧಾಂತ ಭಾರತದಲ್ಲಿ ಅಂತ್ಯ ಆಗೋ ಕ್ಷಣ ಸಮೀಪಕ್ಕೆ ಬಂದ ಹಾಗೆ ಆಗತ್ತೆ. ಇನ್ನು ಕೇರಳ ಮತ್ತು ಬಂಗಾಳದಲ್ಲಿ ಕಮ್ಯುನಿಸ್ಟರ ಸೋಲು ಕೇವಲ ಅವರಿಗೆ ಮಾತ್ರ ಅಲ್ಲ, ದೇಶದ ಹಳೆಯ ಪಕ್ಷ ಅಂತ ಹೇಳ್ಕೊಳ್ಳೋ ಕಾಂಗ್ರೆಸ್ಗೂ ದೊಡ್ಡ ಹೊಡೆತವನ್ನು ಕೊಡುತ್ತೆ. ಯಾಕಂದ್ರೆ ಮಮತಾ ಬ್ಯಾನರ್ಜಿ ಈಗಾಗಲೇ ಕಾಂಗ್ರೆಸ್ ವಿರುದ್ಧ ರೊಚ್ಚಿಗೆದ್ದು ದೂರ ಉಳ್ಕೊಂಡಿದ್ದಾರೆ. ಬಹಳಷ್ಟು ರಾಜ್ಯಗಳಲ್ಲಿ ಕಾಂಗ್ರೆಸ್ ಮಿತ್ರರು ಅಂತ ಹೇಳಿಕೊಳ್ಳೋ ಪಕ್ಷಗಳ ಜೊತೆ ಕಿತ್ತಾಡಿಕೊಂಡಿದ್ರು. ಕೊನೆಗೆ ಬಿಜೆಪಿಯನ್ನು ಸೋಲಿಸೋಕೆ ಒಂದಾಗಿದ್ದೀವಿ ಅಂತ ಚುನಾವಣೆಯ ಸಮಯದಲ್ಲಿ ಮೈತ್ರಿ ಮಾಡಿಕೊಂಡು ಅಡ್ಡಾಡ್ತಾ ಇರುತ್ತೆ. ಆದರೆ ಬಂಗಾಳದಲ್ಲಿ ಅದನ್ನು ನಿರೀಕ್ಷೆ ಮಾಡೋದು ಕಷ್ಟ. ಕಾಂಗ್ರೆಸ್ ಪಕ್ಷವನ್ನೇ ಬಿಟ್ಟು ಬಿಜೆಪಿ ವಿರುದ್ಧ ಹೋರಾಟ ಮಾಡೋಕೆ ನಿಂತಿದ್ದು ಮಮತಾ ಬ್ಯಾನರ್ಜಿ. ಈಗ ಸೋತು ಕಾಂಗ್ರೆಸ್ ಜೊತೆ ಹೋದ್ರೆ ಕಾಂಗ್ರೆಸ್ ಮತ್ತೆ TMC ದೋಸ್ತಿ ಅಂದ್ರೆ ಅವರದ್ದೇ ಪಕ್ಷದ ಕೆಲ ಸೀಟುಗಳನ್ನು ಕಾಂಗ್ರೆಸ್ಗೆ ಬಿಟ್ಟು ಕೊಡಬೇಕಾಗತ್ತೆ. ಇದು ರಾಜಕೀಯವಾಗಿ ಮಮತಾಗೆ ದೊಡ್ಡ ಹೊಡೆತವನ್ನು ಕೊಡುತ್ತೆ. ಇನ್ನು ಏನಾದರೂ ಮಾಡೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡಿದ್ರೆ ಮಮತಾ ಪಕ್ಷ ಇಂಡಿ ಕೂಟದಿಂದ ಅಂತರವನ್ನು ಕಾಯ್ದುಕೊಳ್ಳುತ್ತೆ ಅಥವಾ ಇಂಡಿ ಕೂಟದ ನಾಯಕತ್ವವನ್ನೇ ಪ್ರಶ್ನೆ ಮಾಡ್ತಾರೆ. ರಾಹುಲ್ ಗೆ ನಾಯಕತ್ವದ ಯೋಗ್ಯತೆ ಇಲ್ಲ ಅಂತಾರೆ. ಆದ್ರಿಂದ ಬಂಗಾಳದಲ್ಲಿ ಮಮತಾ ಸೋಲು ಕಾಂಗ್ರೆಸ್ ಮತ್ತು ಇಂಡಿ ಕೂಟಕ್ಕೆ ಮಾರಕ ಆಗೋದು ಗ್ಯಾರಂಟಿ. ಅದೇ ರೀತಿ ಈಗ ಕೇರಳದಲ್ಲೂ ಕೂಡ ಆಗ್ತಾ ಇದೆ. ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ LDF ಮತ್ತು UDFಗಳು ಗುದ್ದಾಟ ನಡೆಸ್ತಾ ಹೊಡೆದಾಡ್ತಾ ಇವೆ. UDF ಜೊತೆ ಕೇರಳದಲ್ಲಿ ಕಾಂಗ್ರೆಸ್ ಮೈತ್ರಿಯನ್ನು ಮಾಡಿಕೊಂಡಿದೆ. ಇದೇ ಈ ಮೂರು ಪಕ್ಷಗಳು ಕೇಂದ್ರದಲ್ಲಿ ಮಿತ್ರರು ಅಂತ ಮೈತ್ರಿ ಮಾಡಿಕೊಂಡಿದ್ದಾರೆ. ಕಾಮನ್ ಸೆನ್ಸ್ ಇರೋ ಯಾವನಾದರೂ ಇದನ್ನು ಯೋಚನೆ ಮಾಡ್ತಾನೆ. ಇದ್ಯಾವ ಸೀಮೆಯ ಡಬಲ್ ಸ್ಟ್ಯಾಂಡರ್ಡ್ ಮೈತ್ರಿ ಅಂತ ಕೇಳ್ತಾನೆ. ಆದರೆ ನಮ್ಮ ದೇಶದಲ್ಲಿ ನಾನು ಬುದ್ಧಿವಂತ ಅಂತ ಅವರಿಗೆ ಅವರೇ ಸರ್ಟಿಫಿಕೇಟ್ ಕೊಟ್ಕೊಳ್ಳೋ ಸ್ವಯಂ ಘೋಷಿತ ಬುದ್ಧಿವಂತರಿಗೆ ಇದು ಅರ್ಥನೇ ಆಗಲ್ಲ. ಅದೇ ಕಾರಣಕ್ಕೆ UDF ಕೇರಳದಲ್ಲಿ ಅಧಿಕಾರಕ್ಕೆ ಬರೋದು ಖಚಿತ ಆಗ್ತಾ ಇದೆ. ಅಪ್ಪಿತಪ್ಪಿ ಪಿಣರಾಯಿ ವಿಜಯನ್ ಅವರ LDF ಅಧಿಕಾರವನ್ನು ಕಳೆದುಕೊಂಡ್ರೆ ಎದುರಾಳಿ UDF ವಿರುದ್ಧ ರಾಜಕೀಯ ದ್ವೇಷ ಶುರುವಾಗುತ್ತೆ. ಅದೇ UDF ಒಳಗೆ ಕಾಂಗ್ರೆಸ್ ಕೂಡ ಇದೆ. ಆಗ ಕಾಂಗ್ರೆಸ್ ವಿರುದ್ಧವು LDF ದ್ವೇಷ ಶುರುವಾಗುತ್ತೆ. ಇಂಡಿ ಕೂಟ ಶುರುವಾದಾಗ ಕೇರಳದಲ್ಲಿ ಕಮ್ಯುನಿಸ್ಟರು ಅಧಿಕಾರದಲ್ಲಿದ್ರು. ಅಯ್ಯೋ, ಕೇಂದ್ರದಲ್ಲಿ ಮೋದಿಗೆ ವಿರುದ್ಧವಾಗಿ ಬೆಂಬಲ ಕೊಟ್ಟರೆ ನಮಗೇನು ಆಗಲ್ಲ ಅಂದುಕೊಂಡಿದ್ರು. ಆದರೆ ಕೇರಳದಲ್ಲಿ ಅವರದ್ದೇ ಆಡಳಿತ ಇದ್ದಾಗ ಕೇಂದ್ರದಲ್ಲಿ ಬೆಂಬಲ ಕೊಟ್ಟರೆ ರಾಜ್ಯದಲ್ಲಿ ಅಧಿಕಾರ ಕಳೆದುಕೊಳ್ಬೇಕಾಗತ್ತೆ. ಜೊತೆಗೆ ಕೇರಳದಲ್ಲಿ ಬೆರಳೆಣಿಕೆಯಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಸ್ತಿತ್ವದಲ್ಲಿದೆ. ಅಂತಹ ಕಾಂಗ್ರೆಸ್ ಪ್ರತಿ ರಾಜ್ಯದಲ್ಲೂ ಉಳಿದುಕೊಳ್ಳೋಕೆ ಪ್ರಯತ್ನ ಮಾಡ್ತಾನೇ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಇಂಡಿ ಕೂಟ ಉಳಿದುಕೊಳ್ಳೋದು ಕಷ್ಟ ಆಗತ್ತೆ. ಹಾಗಂತ ಇಂಡಿ ಕೂಟಕ್ಕೆ ಮಮತಾ ಮತ್ತು ಪಿಣರಾಯಿ ವಿಜಯನ್ ಮಾತ್ರ ಕೈ ಕೊಡ್ತಾರಾ ಅಂದ್ರೆ ಖಂಡಿತ ಇಲ್ಲ. ಅರವಿಂದ್ ಕೇಜ್ರಿವಾಲ್ ಈಗಾಗಲೇ ಕಾಂಗ್ರೆಸ್ನಿಂದ ದೂರ ಆಗಿದ್ದಾರೆ. ಕೇಜ್ರಿವಾಲ್ ವಿರುದ್ಧ ಹಗರಣದ ಆರೋಪ ಬಂದು ತನಿಖೆಯಾಗಿ ಜೈಲಲ್ಲಿದ್ದಾಗ ಈ ಹಗರಣಗಳ ಬಗ್ಗೆ ನಾವೇ ಮಾತಾಡಿದ್ದು, ಬಿಜೆಪಿನೂ ಮಾತಾಡಲಿಲ್ಲ, ಮೋದಿ ಸರ್ಕಾರ ಕೂಡ ಮಾತಾಡಲಿಲ್ಲ ಅನ್ನೋದನ್ನ ಇದೇ ಕಾಂಗ್ರೆಸ್ ಹೇಳಿತ್ತು. ದೆಹಲಿ ಚುನಾವಣೆಯಲ್ಲಿ ಕೇಜ್ರಿವಾಲ್ ವಿರುದ್ಧವೇ ಕಾಂಗ್ರೆಸ್ ಪ್ರಚಾರ ಮಾಡಿತ್ತು. ಇತ್ತೀಚೆಗೆ ಕೇಜ್ರಿವಾಲ್ ಹಗರಣದಲ್ಲಿ ನ್ಯಾಯಾಲಯ ಸರಿಯಾದ ಸಾಕ್ಷಿ ಆಧಾರಗಳು ಇಲ್ಲ, ಅದಕ್ಕಾಗಿ ನಿರ್ದೋಷಿ ಅನ್ನೋ ತೀರ್ಪನ್ನು ಕೊಟ್ಟಾಗ ಕೇಜ್ರಿವಾಲ್ ಗಳಗಳನೆ ಕಣ್ಣೀರನ್ನು ಹಾಕಿ ನಾಟಕವನ್ನು ಮಾಡಿದ್ರು. ಆಗ ಕಾಂಗ್ರೆಸ್ ಅಯ್ಯೋ ಕೇಂದ್ರ ಸರ್ಕಾರ ಅಮಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದ ಅಲ್ಲ ರೀ, ಇವರೇ ಮೊದಲು ಹೇಳಿದ್ರು ನಾವೇ ಎಲ್ಲವನ್ನ ಕಂಡು ಹಿಡಿದಿದ್ದು ಅಂತ. ಅದಾದ ಮೇಲೆ ನ್ಯಾಯಾಲಯ ತೀರ್ಪನ್ನು ಕೊಟ್ಟ ನಂತರ ಇನ್ನೇನು ಮಾತಾಡ್ತಾರೆ. ತಮಗೆ ರಾಜಕೀಯಕ್ಕೆ ಹೇಗೆ ಬೇಕೋ ಹಾಗೆ ಮಾತಾಡ್ತಾ ಅವರ ರಾಜಕೀಯಕ್ಕೆ ಅನುಕೂಲ ಆಗೋ ಹಾಗೆ ಮಾತಾಡೋ ರಾಹುಲ್ ಗಾಂಧಿ ಮಿತ್ರರ ಕಣ್ಣಿಗೆ ವಿಲನ್ ಆಗಿದ್ದಾರೆ. ಈಗ ಪಂಚರಾಜ್ಯ ಚುನಾವಣೆಯ ನಂತರ ಕಾಂಗ್ರೆಸ್ ಇಂದ ಕೆಲ ಪಕ್ಷಗಳು ಅಂತರವನ್ನು ಕಾಯ್ದುಕೊಳ್ಳೋದು ಪಕ್ಕಾ ಆಗ್ತಾ ಇದೆ. ಇನ್ನೊಂದು ಕಡೆ ಅಸ್ಸಾಮಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲು ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇದೆ. ಅಸ್ಸಾಂನ ದೊಡ್ಡ ಗೆಲುವು ಮತ್ತು ಬಂಗಾಳದ ಮಮತಾ ಸೋಲು ಅಂದರೆ ಎರಡು ರಾಜ್ಯಗಳಲ್ಲಿ ಹಿಂದೂಗಳು ಒಂದಾಗಿದ್ದಾರೆ ಅಂತ. 2024 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್
ಪೂರ್ತಿ ಮುಸ್ಲಿಂ ಸಮುದಾಯವೇ ನಮ್ಮ ಹಿಂದೆ ಇದೆ, ಹಾಗಾಗಿ ನಾವು 99 ಸೀಟುಗಳನ್ನು ಗೆದ್ದಿದ್ದೀವಿ ಅಂತ ಪಾರ್ಟಿಯನ್ನು ಮಾಡಿದ್ದು, ಡ್ಯಾನ್ಸ್ ಮಾಡಿದ್ದು, ಇದನ್ನು ನಾವೆಲ್ಲರೂ ನೋಡಿದ್ವಿ. ಕಾಂಗ್ರೆಸ್ ಮುಸ್ಲಿಮರು ನಮಗೆ ಮತವನ್ನು ಹಾಕಿ 99 ಸೀಟುಗಳನ್ನು ಗೆಲ್ಲಿಸಿದ್ದಾರೆ ಅಂತ ಬೀಗಿತ್ತು. ಮತ್ತೊಂದು ಕಡೆ ಹಿಂದೂಗಳು ಒಂದಾಗಿದ್ದಾರೆ ಅನ್ನೋದನ್ನು ಮರೆತೇ ಹೋಗಿತ್ತು. ಈಗ ಸದ್ಯಕ್ಕೆ ಭಾರತದಲ್ಲಿ ಸುಮಾರು 70% ಹಿಂದೂಗಳು ಬಿಜೆಪಿಯ ಪರವಾಗಿ ಇದ್ದಾರೆ. ಅದು ಚುನಾವಣೆಗಳಲ್ಲಿ ನಮಗೆಲ್ಲ ನೋಡೋದಕ್ಕೆ ಸಿಗ್ತಾ ಇದೆ. ಸದ್ಯಕ್ಕೆ ತಮಿಳುನಾಡಲ್ಲಿ DMK ಗೆದ್ದು ಕೇರಳದಲ್ಲಿ UDF ಗೆದ್ರೆ ಕಾಂಗ್ರೆಸ್ ಮರ್ಯಾದೆ ಒಂದಷ್ಟು ಉಳಿದುಕೊಳ್ಳುತ್ತೆ ಅಂತ ಹೇಳಿಕೊಳ್ತಾರೆ. ಆದರೆ ಅದರಿಂದ ಯಾವುದೇ ಪ್ರಯೋಜನ ಕಾಂಗ್ರೆಸ್ ಪಕ್ಷಕ್ಕಂತೂ ಆಗಲ್ಲ. ಯಾಕಂದರೆ ಕೇರಳದಲ್ಲಿ ಮುಸ್ಲಿಂ ಲೀಗ್ ಹೇಳಿದ್ದನ್ನು ಕಾಂಗ್ರೆಸ್ ಕೇಳುತ್ತೆ, ನಾಯಿಯ ಬಾಲದ ಹಾಗೆ ಅಲ್ಲಾಡುತ್ತೆ. ತಮಿಳುನಾಡಲ್ಲಿ DMK ಕಾಂಗ್ರೆಸ್ ಪಕ್ಷಕ್ಕೆ ಒಂದೇ ಒಂದು ನಯಾ ಪೈಸೆ ಬೆಲೆ ಕೊಡಲ್ಲ. ಮಂತ್ರಿ ಸ್ಥಾನವನ್ನು ಕೊಡೋದು ಅಸಾಧ್ಯದ ಮಾತು. ಅಷ್ಟೊಂದು ಆಡಳಿತ ವಿರೋಧಿ ಅಲೆಯಲ್ಲಿ DMK ಬಹುಮತ ಸಾಧಿಸಿ ಅಧಿಕಾರವನ್ನು ಹಿಡಿದರೆ ಅದು ಅವರ ತಾಕತ್ತು ಅನ್ನಿಸಿಕೊಳ್ಳುತ್ತೆ. ಅದರಲ್ಲಿ ಕಾಂಗ್ರೆಸ್ಸಿನ ಯಾವುದೇ ಪಾತ್ರ ಇರಲ್ಲ. ಅದು DMKಗೂ ಗೊತ್ತಾಗುತ್ತೆ. ಅಲ್ಲಿಗೆ ಬಂಗಾಳದಲ್ಲಿ ಮಮತಾ, ಕೇರಳದಲ್ಲಿ ಎಡಪಕ್ಷಗಳು, ದೆಹಲಿಯಲ್ಲಿ ಕೇಜ್ರಿವಾಲ್, ತಮಿಳುನಾಡಲ್ಲಿ ಸ್ಟಾಲಿನ್ ಎಲ್ಲರೂ ದೂರ ಉಳ್ಕೊಳ್ತಾರೆ. ಅಲ್ಲಿಗೆ ಕೊನೆಗೆ ಉಳಿಯೋದು ಅಖಿಲೇಶ್ ಯಾದವ್ ಮಾತ್ರ. ಈ ಅಖಿಲೇಶ ಕಾಂಗ್ರೆಸ್ ವಿಚಾರದಲ್ಲಿ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅನ್ನೋ ಹಾಗೆ ಕಾಣಿಸ್ತಾ ಇದ್ದಾರೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗ ಬೇಕಾದರೂ ಕೈ ಕೊಡಬಹುದು. ಇಲ್ಲಿವರೆಗೂ ಕಾಂಗ್ರೆಸ್ ಇಂಡಿ ಕೂಟದ ಯಾವುದೇ ಪಕ್ಷ ಗೆದ್ರೂ ಮಿತ್ರ ಪಕ್ಷಗಳ ಪರ ರಾಹುಲ್ ಪ್ರಚಾರ ಮಾಡದೇ ಇದ್ರು ನಾವೇ ಗೆದ್ದಿದ್ದು ಅನ್ನೋದನ್ನ ಹೇಳ್ತಾ ಇದ್ರು. ಪಾಪ ಎಲ್ಲರೂ ರಾಹುಲ್ ಮತ್ತು ಕಾಂಗ್ರೆಸ್ಗೆ ಕೈ ಕೊಟ್ಟರೆ ಮುಂದೆ ಅವರ ಪಕ್ಷ 4 ಸೀಟುಗಳನ್ನು ಗೆಲ್ಲದೇ ಇದ್ರು ನಾನು ಗೆದ್ದಿದ್ದು ಅನ್ನೋದನ್ನು ಹೇಳಿಕೊಳ್ತಾರಾ ಅಥವಾ ಆಗಲಾದರೂ ಅನಾಥ ಮಗುವಾದೆ ನಾನು ಅಂತ ಸುಮ್ಮನಾಗ್ತಾರ ಅನ್ನೋದು ಗೊತ್ತಿಲ್ಲ. ಈ ರಾಹುಲ್ ಗಾಂಧಿ ಮಾಡ್ತಾ ಇರೋದು BJP ಗೆಲ್ಲಿಸ್ತಾ ಮಿತ್ರ ಪಕ್ಷಗಳನ್ನು ದೂರ ಮಾಡಿಕೊಳ್ಳೋ ಕೆಲಸ ಅನ್ನೋದು ಬಹುತೇಕ ಎಲ್ಲರಿಗೂ ಗೊತ್ತೇ ಇದೆ. ಆದರೂ ಮುಂದೆ ಕಾಂಗ್ರೆಸ್ ಗೆದ್ದು ರಾಹುಲ್ ಗಾಂಧಿ ದೇಶದ ಪ್ರಧಾನಿ ಆಗ್ತಾರೆ ಅಂತ ಕೆಲವರು ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾ ಇರ್ತಾರೆ. ರಾಹುಲ್ ಪ್ರಧಾನಿ ಆಗೋದಕ್ಕೆ ಮೊದಲು ಪಕ್ಷವನ್ನು ಉಳಿಸಿಕೊಂಡ್ರೆ ಸಾಕು. ಅದೇನೋಪ್ಪ, ರಾಹುಲ್ಗೆ ಮತ್ತು ರಾಹುಲ್ನ ಹಿಂಬಾಲಕರಿಗೆ ಬುದ್ಧಿಯನ್ನು ಹೇಳೋರು ಇಲ್ಲ, ಹೇಳಿದ್ರು ಅವರು ಕೇಳೋದು ಇಲ್ಲ. ನಮ್ಮ ದೇಶದ 30% ಹಿಂದೂಗಳು ಬದಲಾಗೋದು ಇಲ್ಲ. ಹಾಗೇನಾದರೂ ಬದಲಾಗಿದ್ದೇ ಆದರೆ ಹಿಂದೂಗಳ ವಿರುದ್ಧ ಮಾತನಾಡೋ ಧೈರ್ಯವನ್ನು ಯಾವನೂ ಮಾಡಲ್ಲ. ಕಾಂಗ್ರೆಸ್ ಪಕ್ಷದ ಕತೆ ಸೋಮವಾರದ ಚುನಾವಣಾ ಫಲಿತಾಂಶದ ನಂತರ ಏನಾಗುತ್ತೆ ಅಂತ ಕಾದು ನೋಡಬೇಕು. ಇದು ಗೆಳೆಯರೆ, ಪಂಚರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ರಾಹುಲ್ನ ಅಂತ್ಯ ಆಗೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.